ಉಪಛಾತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ, ಸರ್ಕಾರಿ ಪ್ರೌಢಶಾಲೆ ಕಾಟೇನಹಳ್ಳಿ ಹಾಗೂ ತಾಲೂಕಾ ಪ್ರೌಢಶಾಲಾ ಕನ್ನಡ ಶಿಕ್ಷಕರ ವೇದಿಕೆ ಹಾವೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಮೊಟ್ಟ ಮೊದಲ ಕಾರ್ಯಾಗಾರ ಈ ಒಂದು ಶಾಲಾ ಆವರಣದಲ್ಲಿ ನಡೀತಾ ಇದೆ. ಪವಿತ್ರ ಗುರುವಿನ ಸ್ಥಾನದಲ್ಲಿರುವಂತಹ ನನ್ನ ಎಲ್ಲ ಕನ್ನಡ ಗುರು ವೃಂದದವರಿಗೂ ಮತ್ತು ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೂ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನ ಬಯಸುತ್ತೇನೆ. ಆದಿ ಪರ್ವದಲ್ಲಿ ಶಂತ ಮಹಾರಾಜ, ಸತ್ಯವತಿ, ವಿಚಿತ್ರವೀರ್ಯ, ಚಿತ್ರಾಂಗದ, ವ್ಯಾಸ ಮಹರ್ಷಿ, ಇಲ್ಲಿ ಕೌರವರು 101 ಮಂದಿ, ಪಾಂಡವರು 5 ಜನರ ಇಲ್ಲಿ ಜನನವಾಗುತ್ತೆ, ಅವರ ಪರಿಚಯವಾಗುತ್ತೆ. ವಿರಾಟ ಪರ್ವ ಮುಗಿದ ಮೇಲೆ 13 ವರ್ಷಗಳ ಕಾಲ ಇವರ ವನವಾಸ ಮತ್ತು ಅಜ್ಞಾತವಾಸ ಮುಗಿದ ಮೇಲೆ ಪಾಂಡವರ ಹಿರಿಯನಾದ ಯುಧಿಷ್ಠರ ದೇವ ಸಂಧಾನವನ್ನ ಬಯಸಿ ದುರ್ಯೋಧನನ ಹತ್ತಿರ ಸುಮಾರು ಜನರನ್ನ ಒಡಂಬಡಿಕೆಗೆ ಕಳಿಸ್ತಾರೆ. ಅದರಲ್ಲಿ ಶ್ರೀಕೃಷ್ಣನು ಕೂಡ ಒಬ್ಬ. ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ದುರ್ಯೋಧನನ ಹತ್ತಿರ ಸಂಧಾನಕ್ಕೆ ಹೋಗಿ ಕರ್ಣನಿಗೆ ಆಮಿಷ ಒಡ್ಡುವಂತಹ ಸಂದರ್ಭ ಬರೋದು ಉದ್ಯೋಗ ಪರ್ವದಲ್ಲಿ. ಧೃತರಾಷ್ಟ್ರ ಸಂಜಯನ್ನ ಕಳಿಸಿರ್ತಾನೆ. ಅವರಿಬ್ಬರ ಸಂಧಾನ ಯಶಸ್ವಿಯಾಗದೇ ಇದ್ದಾಗ ದುರ್ಯೋಧನ ಮತ್ತು ಅರ್ಜುನ ಶ್ರೀಕೃಷ್ಣನ ಹತ್ತಿರ ಹೋಗಿ ಅವನ ಸಹಕಾರವನ್ನ ಕೇಳ್ತಾರೆ. ತಮಗೆ ಬೇಕಾದಂತಹ ಸ್ನೇಹಿತರ, ತಮಗೆ ಬೇಕಾದಂತಹ ಆತ್ಮೀಯರ ಹತ್ತಿರ ಹೋಗಿ ದಯವಿಟ್ಟು ನಮಗ ಸಹಕಾರ ಕೊಡ್ರಪ್ಪ, ಯುದ್ಧ ಪ್ರಾರಂಭವಾಗಬಹುದು ಚಿತ್ರಣ ಬರುವುದು ಉದ್ಯೋಗ ಪರ್ವದಲ್ಲಿ. ಇಲ್ಲಿ ಯುದ್ಧದ ಸಿದ್ಧತೆಗಳು ಪ್ರಾರಂಭವಾಗ್ತವೆ. ಕೌರವರ ಸೈನ್ಯದ ನೇತೃತ್ವವನ್ನ ವಹಿಸಿಕೊಂಡು ಆತನು ಮಾಡಿದ 10 ದಿನಗಳ ಯುದ್ಧದ ವರ್ಣನೆಯೇ ಭೀಷ್ಮ ಪರ್ವ. ಭೀಷ್ಮ ಸಾರಥ್ಯವನ್ನ ವಹಿಸ್ಕೊಳ್ತಾನೆ. ಅವನ ಹಿಂದ್ಗಡೆ 11 ಅಕ್ಷೋಹಿಣಿ ಸೈನ್ಯವಿದೆ. ಅದರಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ. ಯಾವನು? ಕರ್ಣ. ಇದರಲ್ಲಿ ಇಲ್ಲ. ಕರ್ಣ ನಿಲ್ಲದ 11 ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಆ ಕಡೆ ಯುದ್ಧಕ್ಕೆ ಭೀಷ್ಮ ಬಂದ. ಈ ಕಡೆ ಪಾಂಡು ಸುಧರ ಕಡೆ ಯುದ್ಧದ ನೇತೃತ್ವವನ್ನ ವಹಿಸಿಕೊಂಡ ಯುಧಿಷ್ಠರನ ಪರವಾಗಿ ಭೀಷ್ಮನ ವಿರುದ್ಧ ಸರಿಯಾಗಿ 10 ದಿನದಲ್ಲಿ 3ನೇ ದಿನ, 1ನೇ ದಿನ ಅಲ್ಲ, 2ನೇ ದಿನ ಅಲ್ಲ, 3ನೇ ದಿನ ಭೀಷ್ಮನನ್ನ ಎದುರಿಸುವ ಸರದಿ ಬರುವುದು ಪಾಂಡವರಲ್ಲಿ ಅರ್ಜುನ. ಆ ಕಡೆ ಭೀಷ್ಮ. ಇಬ್ಬರು ಪರಸ್ಪರ ಮುಖಾಮುಖಿಯಾದಾಗ ಅಜ್ಜ ಮತ್ತು ಮೊಮ್ಮಗ ಇಬ್ಬರು ಸೇರಿಕೊಂಡು ಯುದ್ಧ ಪ್ರಾರಂಭಿಸಬೇಕಾದ ಅಥವಾ ಯುದ್ಧವನ್ನ ಮುಂದುವರಿಸಬೇಕಾದ ಸಂದರ್ಭವೇ ಚಕ್ರ ಗ್ರಹಣ. ಇಲ್ಲಿ ಗುರುಮಿತ್ರರೇ, ಒಂದನ್ನ ಗಮನಿಸಿ. ಇದು 9ನೇ ತರಗತಿಯ ಪದ್ಯ. ಎಲ್ಲರೂ ಒಂದು ಸಲ ಕುತ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ರೆ ಬಹಳ ಸುಲಭವಾಗಿ ಹೇಳ್ಬೋದು. ಚಕ್ರ ಅಂದರೆ ನಿರಂತರವಾಗಿ ಚಲಿಸುವ ಸಾಧನವನ್ನ ನಾವು ಚಕ್ರ ಅಂತ ಹೇಳಿ ಕರೀತೀವಿ. ಮಹಾಭಾರತದಲ್ಲಿ ಚಕ್ರ ಈ ಆಯುಧವನ್ನ ಬಳಸಿದವನು ಶ್ರೀಕೃಷ್ಣ ಪರಮಾತ್ಮ. ಇದಕ್ಕೆ ಸುದರ್ಶನ ಚಕ್ರ ಅನ್ನುವಂತಹ ಹೆಸರು ಇದೆ. ಒಂದ್ ವೇಳೆ ಯಾವ ಅಸ್ತ್ರದಿಂದಲೂ ಎದುರಿಗಿರುವ ಶತ್ರುವನ್ನ ನಾಶಪಡಿಸಲು ಸಾಧ್ಯವಾಗದೆ ಹೋದರೆ ಕಟ್ಟಕಡೆಯರಾಗಿ ಬಳಸುವ ಬಲಿಷ್ಠವಾದಂತಹ ಅಸ್ತ್ರವೇ ಚಕ್ರ, ಸುದರ್ಶನ ಚಕ್ರ. ಇದನ್ನು ಬಳಸುತ್ತಿದ್ದವನು ಶ್ರೀಕೃಷ್ಣ ಪರಮಾತ್ಮ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮ, ಆಗ್ಲೇ ನಿಮ್ ಎದುರುಗಡೆ ಒಂದು ವಿಚಾರವನ್ನು ಹಂಚಿಕೊಂಡೆ. ಶ್ರೀಕೃಷ್ಣ ಪರಮಾತ್ಮ
ಚಕ್ರವನ್ನ ಕೈಯಲ್ಲಿ ಹಿಡಿದಿರ್ತಾನೆ, ಆದರೆ ಈ ಚಕ್ರವನ್ನ ಬಳಸಿ ಅವನು ಯುದ್ಧ ಮಾಡೋದಿಲ್ಲ ಅನ್ನುವ ಮಾಹಿತಿಯನ್ನ ಎಲ್ರಿಗೂ ಕೊಟ್ಟಿರ್ತಾನೆ. ಆದರೆ ಎದುರುಗಡೆ ಇರುವಂತಹ ಭೀಷ್ಮ ಒಂದು ಪ್ರತಿಜ್ಞೆಯನ್ನ ಮಾಡ್ತಾನೆ. ಏನು ಅಂತಂದ್ರೆ ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿಸಿಯೇ ತೀರುತ್ತೇನೆ. ಗುರಿ ಯಾವಾಗಲೂ ದೊಡ್ಡದಾಗಿರಬೇಕು. ಭೀಷ್ಮ ವಯಸ್ಸಾದವನು, ವಯೋವೃದ್ಧ. ಇಲ್ಲಿ ಅವನ ಎದುರುಗಡೆ ನಿಂತವನು ಅವನ ಮೊಮ್ಮಗ, ಅವನ ಕೈಯಲ್ಲೇ ತುತ್ತು ತಿಂದು ಬೆಳೆದವನು. ಭೀಷ್ಮ ತನ್ನ ಎದುರುಗಡೆ ಯುದ್ಧ ಮಾಡಲು ನಿಂತಿರೋನು ಅರ್ಜುನ. ಆದ್ರೆ ಅರ್ಜುನ ಭೀಷ್ಮನ ಗುರಿಯಲ್ಲ, ಭೀಷ್ಮ ಅರ್ಜುನನ ಗುರಿ. ಶ್ರೀಕೃಷ್ಣ, ನಿನ್ನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿಸಿಯೇ ತೀರುತ್ತೇನೆ, ಹಿಡಿಸುತ್ತೇನೆ, ಬಿಡಿಸುತ್ತೇನೆ, ಗ್ರಹಣಿಸುತ್ತೇನೆ ಎನ್ನುವುದೇ ಈ ಪದ್ಯದ ಶೀರ್ಷಿಕೆಯ ಅರ್ಥ. ಜೊತೆಗೆ ಉಳಿದಂತ ಮಕ್ಕಳು ಇರ್ತಾರೆ, ಅವಾಗ ಏನಾದ್ರೂ ಒಂದು ತರ್ಕಬದ್ಧವಾದ ಪ್ರಶ್ನೆಯನ್ನು ಕೇಳ್ಬಹುದು. ನಿಮ್ಗೆಲ್ಲ ನೆನಪಿರ್ಲಿ, ಈ ಸುದರ್ಶನ ಚಕ್ರ ಶ್ರೀಕೃಷ್ಣನ ಕೈಗೆ ಹೇಗೆ ಬಂತು? ಇದನ್ನ ಕೊಟ್ಟವರೇ. ಒಂದು ದಿನ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ರು ಸೇರಿಕೊಂಡು ಒಂದು ವನಕ್ಕೆ ಹೋಗಿರ್ತಾರೆ. ಆ ವನದ ಹೆಸರು ಕಾಂಡವ ವನ. ಅದರ ಹೆಸರು ಕಾಂಡವ ವನ. ಆ ವನಕ್ಕೆ ಶ್ರೀಕೃಷ್ಣ ಮತ್ತು ಅರ್ಜುನ ಹೋದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ಇವರಿಬ್ಬರನ್ನ ಭೇಟಿಯಾಗಿ ಇಬ್ಬರನ್ನ ಕುರಿತು ಹೇಳ್ತಾನೆ, ನೋಡ್ರಪ್ಪ, ನನಗೆ ತುಂಬಾ ಹೊಟ್ಟೆ ಹಸ್ತಿದೆ, ನಾನು ಊಟ ಮಾಡ್ಬೇಕು, ನನ್ನ ಹೊಟ್ಟೆ ತುಂಬಾ ದೊಡ್ಡದು, ದಯವಿಟ್ಟು ನನಗೆ ಊಟಕ್ಕೆ ಕೊಡ್ತೀರಾ ಅಂತ ಕೇಳಿದಾಗ ಅರ್ಜುನ ಮತ್ತು ಶ್ರೀಕೃಷ್ಣ, ನೀ ಏನು ಊಟ ಮಾಡ್ತಿ ಹೇಳಪ್ಪ, ನೀ ಏನು ಊಟ ಮಾಡ್ತಿ ಅಂತ ಹೇಳಿದ್ರೆ ನಾವು ನೀನು ಊಟಕ್ಕೆ ಕೊಡ್ತೀವಿ ಅಂತಂದಾಗ ಅವಾಗ ಬ್ರಾಹ್ಮಣ ಹೇಳ್ತಾನೆ, ಏನು ಅಂತಂದ್ರೆ, ನಾನು ಊಟ ಮಾಡುವ ಆಹಾರ ನೀವು ಊಟ ಮಾಡುವ ಆಹಾರವಲ್ಲ. ನನಗೆ ಈ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನ ತಿನ್ಬೇಕು ಅನ್ನೋ ಆಸೆ ಇದೆ. ನನ್ನ ಹೆಸರು ಅಗ್ನಿ. ಪ್ರತಿ ಸಲ ತಿನ್ಬೇಕು ಅಂತ ಪ್ರಯತ್ನ ಪಟ್ಟು ಈ ಕಾಂಡವ ವನವನ್ನು ಸುಟ್ಟಾಗ ಅಲ್ಲೊಬ್ಬನು ಸಹಾಯಕ್ಕೆ ಬರ್ತಾನೆ. ಅವನು ಯಾವನು ಅಂತಂದ್ರೆ ಇಂದ್ರ. ಇಂದ್ರನ ಗೆಳೆಯ ಈ ಅರಣ್ಯದೊಳಗೆ ವಾಸ ಮಾಡ್ಲಿಕ್ಕಂತಾನ. ಇಂದ್ರನ ಗೆಳೆಯ ಯಾರು ಅಂತಂದ್ರೆ ತಕ್ಷಕ. ತಕ್ಷಕ ಅಂದ್ರೆ ಒಂದು ಹಾವಿನ ಹೆಸರು. ತಕ್ಷಕ ಮತ್ತು ಅವನ ಕುಟುಂಬ ಇಂದ್ರನ ಗೆಳೆಯ. ತಕ್ಷಕ ವಾಸ ಮಾಡುವಂತಹ ಕಾಂಡವ ವನಕ್ಕೆ ಬೆಂಕಿ ಯಾವಾಗ ಬಿತ್ತೋ ಇಂದ್ರ ಮಳೆಯನ್ನು ಸುರಿಸಿ ಈ ಕಾಂಡವ ವನದಲ್ಲಿರುವ ತಕ್ಷಕನ ಕುಟುಂಬವನ್ನ ಕಾಪಾಡ್ತಾನೆ. ಆ ಕುಟುಂಬದ ನೆವದಿಂದ ಇಲ್ಲಿ ಎಲ್ಲಾ ಪ್ರಾಣಿಗಳು ಸುಖದಿಂದ ವಾಸ ಮಾಡಿಕೊಂಡವು, ನಾ ಎಲ್ಲರನ್ನು ತಿನ್ಬೇಕು ಅಂತಂದಾಗ ಶ್ರೀಕೃಷ್ಣ, ಅರ್ಜುನ, ಆಯ್ತಪ್ಪ, ನಾವು ಸಹಾಯ ಮಾಡಕ್ ಸಿದ್ಧರಾಗಿದ್ದೀವಿ, ಆದ್ರೆ ನಮ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಅಸ್ತ್ರಗಳಿಲ್ಲ, ಬತ್ತಳಿಕೆಗಳಿಲ್ಲ, ಬಾಣಗಳಿಲ್ಲ, ರಥಗಳಿಲ್ಲ, ಅವುಗಳನ್ನು ತರಬೇಕು ಅಂದ್ರೆ ತುಂಬಾ ಸಮಯ ಹಿಡಿಯುತ್ತೆ, ದಯವಿಟ್ಟು ನಮ್ಗೆ ಯಾವ್ದಾದ್ರು ಅಸ್ತ್ರಗಳನ್ನ ಕೊಡಪ್ಪ ಅಂತಂದಾಗ ಆ ಅಗ್ನಿ ಅವರಿಬ್ಬರಿಗೂ ಅಸ್ತ್ರಗಳನ್ನ ಕೊಡ್ತಾನೆ. ನನಗೆ ಗಾಂಧೀವ ಧನಸ್ಸನ್ನು ಕೊಡ್ತಾನೆ. ಜೊತೆಗೆ 2 ಪರಿತಾಗದ ಬಾಣಗಳ ಬತ್ತಳಿಕೆಯನ್ನು ಕೊಡ್ತಾನೆ ಮತ್ತು ಹನುಮಂತನ ಧ್ವಜವಿರುವ ಒಂದು ರಥವನ್ನ ಅರ್ಜುನನಿಗೆ ಕೊಟ್ಟು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ಕೊಡ್ತಾನೆ. ಸುದರ್ಶನ ಚಕ್ರ ಮತ್ತು ಕೌಮೋದಕಿ ಎನ್ನುವ ಗದೆಯನ್ನ ಕೊಡ್ತಾನೆ. ಆ ಎರಡನ್ನು ತೆಗೆದುಕೊಂಡು, ಆ ಅಸ್ತ್ರಗಳನ್ನ ತೆಗೆದುಕೊಂಡು ಆ ಕಾಂಡವ ವನದ 2 ಕಡೆಗಳಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ನಿಂತುಕೊಂಡು ಯಾವ ಪ್ರಾಣಿಗಳು ಹೊರಗೆ ಹೋಗದಂತೆ ತಡೆಗೋಡಿಯಾಗಿ ನಿಂತುಕೊಂಡಾಗ ಅಗ್ನಿ ತಗ 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 ಉರುಳಿಗೆ ಪ್ರಾರಂಭವಾಗುತ್ತೆ. ಅದರಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ಸುಟ್ಟುಕೊಂಡು ಸತ್ತೋಗ್ಬಿಡ್ತವೆ. ಆದರೆ ಇಂದ್ರನ ಗೆಳೆಯನಾದ ತಕ್ಷಕ ಅಲ್ಲಿರೋದಿಲ್ಲ, ಅವನು ಕುರುಕ್ಷೇತ್ರಕ್ಕೆ ಹೋಗಿರ್ತಾನೆ.
ಅಂದರೆ ತಕ್ಷಕ ಎನ್ನುವ ಹಾವು ಅಲ್ಲಿ ಇರುವುದಿಲ್ಲ. ಆದರೆ ತಕ್ಷಕನ ಮಗನಾದ ವಸುಸೇನ ಎನ್ನುವಂತಹ ಅವನ ಮಗ ಆ ಕಾಡಿನಿಂದ ತಪ್ಪಿಸ್ಕೊಳ್ತಾನೆ. ಆದರೆ ಅವರ ತಾಯಿ ಬೆಂಕಿ ಹತ್ತಿ ಸುತ್ತೋಳರನ್ನ ಕಣ್ಣಾರೆ ಕಂಡಂತಹ ವಸುಸೇನ ಇದಕ್ಕೆ ಕಾರಣವಾಗುವಂತಹ ವ್ಯಕ್ತಿಯ ಮೇಲೆ ಸೇಡನ್ನ ತೀರಿಸ್ಕೊಂತಾನಿ ಅಂತಂದು ಆ ಹಾವು, ವಸುಸೇನ ಎನ್ನುವಂತಹ ಹಾವು ಏನ್ ಮಾಡುತ್ತೆ ಅಂತಂದ್ರೆ, ಮುಂದೆ ಒಂದು ದಿನ ಮಹಾಭಾರತ ಯುದ್ಧ ನಡೆದ ಸಂದರ್ಭದೊಳಗ ಅರ್ಜುನ ಮತ್ತು ಕರ್ಣರ ನಡುವೆ ನಡೆದಂತಹ ಯುದ್ಧದೊಳಗ ಈ ವಸುಸೇನ ಸರ್ಪಾಸ್ತ್ರದ ರೂಪದಲ್ಲಿ ಕರ್ಣನ ಬತ್ತಳಿಕೆ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಎದುರುಗಡೆ ಇರುವಂತಹ ಅರ್ಜುನನ ಮೇಲೆ ಬಿಟ್ಟಾಗ, ಅರ್ಜುನನ ಮೇಲೆ ಹೋಗಿದಾಗ ಇಲ್ಲಿ ಕರ್ಣನ ಸಾರಥಿಯಾಗಿದ್ದಂತಹ ಶಲ್ಯರೇ ಮುಠಾಳ, ನೀನ್ ಅವನ್ನ ತಲೆಗಿಟ್ಟಿದಿ, ತಲೆಗಿಡಬೇಡ, ಎದೆಗಿಡು, ಕುತ್ತಿಗೆಗಿಡು, ಅವನಿಗೆ ತಲೆಗಿಡಬೇಡ ಅಂತ ಹೇಳಿರ್ತಾನೆ. ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡಲಾರೆ ಅಂತಂದು ಸರ್ಪಾಸ್ತ್ರವನ್ನು ಬಿಟ್ಟಾಗ ಶ್ರೀಕೃಷ್ಣ ತನ್ನ ಹೆಪ್ಪಟ್ಟಿನಿಂದ ರಥವನ್ನ ತುಳಿದು ಆ ಸರ್ಪಾಸ್ತ್ರ ಅವನ ಕಿರೀಟಕ್ಕೆ ಬಡಿಯುವಂತೆ ಮಾಡಿ ಅದರ ಪ್ರಭಾವವನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ ಮಾಡ್ತಾನೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದು ಹಾವಿನ ದ್ವೇಷ 12 ವರ್ಷ ಅಂತಂದ್ರೆ. ಆದ್ರೆ ಅಲ್ಲಿಂದ ತಪ್ಪಿಸಿಕೊಂಡು ಹೆಂಡತಿ ಸಾವಿಗೆ ಕಾರಣನಾದಂತಹ ಅರ್ಜುನನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗದೇ ಇರುವಂತಹ ತಕ್ಷಕ ಕುರುಕ್ಷೇತ್ರಕ್ಕೆ ಹೋಗಿ ಹೇಗೋ ಬದುಕೊಂಡು ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತನನ್ನ ಕಚ್ಚಿ ಸಾಯಿಸುವುದರ ಮೂಲಕ ತಕ್ಷಕ ಸೇಡನ್ನ ತೀರಿಸಿಕೊಳ್ತಾನೆ. ದುಷ್ಟ ಸಂಹಾರಕ್ಕಾಗಿ ಈ ಅಸ್ತ್ರವನ್ನು ಕೊಟ್ಟವನು ಶಿವ ಅನ್ನುತ್ತೆ ಕೆಲವೊಂದಿಷ್ಟು ಮೂಲಗಳು. ಅದು ಏನೇ ಇರಲಿ ಗುರುಮಿತ್ರರೇ, ನಾವು ಇದೀಗ ನಮ್ಮ ದೇವಿದಾಸರು ಬರೆದಂತಹ ಚಕ್ರಗ್ರಹಣ ಎನ್ನುವ 9ನೇ ತರಗತಿಯ ಈ ಪದ್ಯ ಭಾಗವನ್ನ ಕೆಲವೊಂದಿಷ್ಟು ಅದರಲ್ಲಿ ಬರುವಂತಹ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಕ್ಷಗಾನದ ಶೈಲಿಗೆ ಸೇರಿದಂತಹ ಪದ್ಯ. ಅರಸ ಕೇಳಿ ತೆರದೊಳೆರೆ ಕಲಿನರನು 3ನೇ ದಿನದಿ ಗಂಗಾ ತರಳ ಇಳಿರಾಗುತ್ತಾ ಶರಯುಗ ಧರಿಸುತ್ತೆಂತ. ಹರಿಯೇ ಕೇಳಿ ದಿನದಿ ನಮ್ಮಯ ಹಿರಿಯರಳು ಸಂಗ್ರಾಮ ದೊರಕಿತು, ಸರಳನಿಂದೊಂದಿಸುವೆ ವೀರ್ಯವ ಪರೀಕ್ಷಿಸುತ್ತ. ಎನ್ನುತ್ತ ಗಾಂಧೀವದಲ್ಲಿ ಪಾರ್ಥನು ಶರಭ ಸಂಧಾನಿಸುತ್ತ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲಾ ಶರಗಳೆರಡು ಬಂದು ಭೀಷ್ಮನ ಚರಣದೆಡೆಯಲ್ಲಿ ವಂದನೆಯ ಗೇಯುತ್ತಾ ಬೀಳಲು. ಕಂಡು ಗಂಗಾಜಾತನು ಹರುಷವನ್ನು ಕೊಂಡು ಶರವೆಸೆಗೆ ನರನ್ನು ಕಂಡ ತಂಡದ ಶರದಲ್ಲಿ ಖಂಡಿಸುತ್ತ ವಂದಿಸಿದನು ಮುಗುದಲಿ. ತಂದೆ ಹೇಳಿದ ದಿವಸದಿಂದ ನಮ್ಮ ರಕ್ಷಿಸಿ, ಇಂದು ಗುರು ನೃಪಗೆ ಸಹಾಯದಿಂದ ಗರ್ಜಿಸಿ. ಒಂದು ಪಸುರರೊಡನೆ ಕಾದುವುದು ವಿವೇಕವೇ, ಕಂದ ಹೃದಯ ಪಕ್ಷದಲ್ಲಿ ನಿಮಗೆ ಭೇದವೇ. ಎನಲು ಬೇಡ ಬಾಲ ಭಾಷೆಯಾಡಬೇಡವೋ ನಿನಗೆ, ನಿಮ್ಮೊಳಗೆ ಹಿರಿದು ದಯವೋ ದುಗುಡವೋ ಎನ್ನುವುದ ಭುಜನಾಭ ಬಲ್ಲ ನೇತಕ ನುಡಿ. ತ್ರಿಣಯನಿಂದ ಶರವ ತೆಗೆದು ಎನ್ನ ಮೇಲೊಡಿ ಎಂದು ಸಾಯ ಕಂಗಳೆಚ್ಚಡಪ್ರ ಮುಸುಕಲು. ಇಂದ್ರ ಜಾತ ನಗರ ತರಿದು ಮಗುಳೆ ಕಬಿಸಲು. ಸಂದನದ ಹಯಂಗಳು ಒದರಲಾದ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗು ಬೆಟ್ಟನು. ಮುಜರೆ ಪಾತ ಎನಲು ಸಿಟ್ಟಿಗಾಗದಂದದಿ ನಳಿನನಾಭ ರಥವ ನಡೆಸುತ್ತಿರಲು. ಭೀಷ್ಮನು ಬಳಲಿ ಹರಿಯ ಗೆಲುವನೆಂದು ಕ್ರೋಧಗೊಂಡನು. ಪರಶುರಾಮ ದತ್ತ ಶರವ ತೆಗೆದು ಕೂಡಲು ಉರಿಯ ನುಂಗುಳ್ಳ ಶರವು ಹರಿಯ ಹಣೆಗೆ ನಾಟರು. ತೊಡಲಿದವು ತುರಗ ಹನುಮನಳೆಗೆ ಸೆಂದನ ತಿರುಗಲಸುರಹರನ ನೊಸಲು ಬಿರಿದುದಾಕ್ಷಣ. ನೊಸಲೊಡೆದು ರಕ್ತ ಸೂಸಲು ಬಹುದ್ವಯದಿ ಕಿಡಿ ಮಸಗ ಲೌಡಗಿದು ಗನ ರೋಷದಿಂದ ಕುರುಬಲವ ನಸಿ ಎಳೆದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗ ಬೆರಸಿ ಶತಕೋಟಿಯ. ವಿಷದ ಪೀಠ ಮಹೇಶ ಶಕ್ರ ವೈವಸ್ವತ ಮುಸುಕಿದರು ಬಿಡೆನೆಂದು ಗರ್ಜಿಸುತ್ತ ಭಾಗ್ಯೆಯಂಬಿಸುವುದು ಚಕ್ರವ ಕೊಂಡು ದುರ್ಮಿಕ್ಕಲಾಗ ಚತುರ್ದಶ ಭುವನ ತಲ್ಲಣಿಸಿತು. ಹರಿಯ ಕಾತಿಯ ತಡೆವಾರೆಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು
ಭೀಷ್ಮನು ಬೆದರಿ ರಥದಿಂದಿಳಿದು ನಡೆದಂದು ಹುರಿದವರ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ತೆರಗಿ ಮಗುಳೆತ್ತಚ್ಚುತನ ಮೃದು ಕರವ ಪಿಡಿದಂತ ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದೊಳನಯ ಮಾತ ಲಾಲಿಸಬೇಕು ಎನ್ನಯ ಕಂಠವ ನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿದೆಯ ಚೆನ್ನಾಯಿತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೆ ನಾನು ಇವರ ಜಗಳವನ್ನು ನಿಂತು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ಎರವಿ ನೋಡವೆ ಜೀಯ ಹಿಂದೆ ಹೋಗಲಿ ತೀರ್ಚು ಚಕ್ರವ ನೆಚ್ಚು ಶ್ರೀ ಮನೋಹರ ಎನಗೆ ನಗೆಯು ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಘನವಾಯಿತು ಚಕ್ರವ ಕಳಿಸಣ್ಣಯ್ಯ ರೋಮವನ್ನು ಕಡಿದರೆ ನಾನು ಶರಣೆನೆ ನಿನಗೆ ಶ್ರೀ ಮನೋಹರ ಎನನು ಕಿರುನಗೆ ಗೂಡಿ ಚಕ್ರವ ಧನುಜದಲ್ಲಣ ಮುಚ್ಚಿ ವರಸ್ಯಂ ಘನವೇರಿ ಕಿರೀಟಿಗೆ ಅವಯವ ನೀಯಲಚ್ಚುತನ ಹಣೆಯ ರಕತವ ನೊರಸಲಿ ಪರಿರಣತಿ ಸಂತೋಷ ದಿವಸ 9ನೆಯ ನಿಶೆಯಲಿ ಭೀಷ್ಮ ಹೃದಯ ಯಮಜ ಚಿಂತಿಸಿದ ಜವಾರಿ ಶೈಲಿ. ಆದ್ರೆ ಇದನ್ನ ನಾವು ಮಕ್ಕಳಿಗೆ ಯಕ್ಷಗಾನದ ಶೈಲಿಯಲ್ಲೇ ಹೇಳಬೇಕು ಅಂದ್ರೆ ಸ್ವಲ್ಪ ಕಷ್ಟವಾಗಬಹುದು. ಅದಕ್ಕೆ ಪರಿಹಾರ ಕೂಡ ಇದೆ. ಇದು ಯಕ್ಷಗಾನದ ಶೈಲಿಯಲ್ಲಿಯೇ ಈ ಭಾಗ ನಮಗೆ ಯೂಟ್ಯೂಬ್ ವಾಹಿನಿಯಲ್ಲಿ ಲಭ್ಯವಾಗುತ್ತೆ. ಒಂದು ಸಲ ನಿಮ್ಗೆ ಕೇಳಿಸ್ಕೊಡ್ತೀನಿ, ಬಹಳ ಅದ್ಭುತವಾಗಿದೆ. ಪಾರ್ಥನು ಶರವ ಸಂಧಾನಿಸುತ್ತ, ಶರವ ಅಂದ್ರೆ ಬಾಣ, ಸಂಧಾನಿಸುತ್ತ ಅಂದ್ರೆ ಹೂಡುತ್ತ, ಬಾಣಗಳನ್ನು ಹೂಡುತ್ತ ಹಿರಿಯರ ಭೀಷ್ಮರ ಚರಣ ಕಾಲುಗಳಿಗೆ ವಂದನೆ ನಮಸ್ಕರಿಸಲಿ ಎನ್ನುತ್ತ ಜಿಂಕೆಗಳು ಹೊಡೆದು ಶಾಪಕ್ಕೆ ಗುರಿಯಾಗಿ ಇವನು 5 ಮಕ್ಕಳನ್ನ ದೇವತೆಗಳ ಸಹಾಯದಿಂದ ಪಡೆದು ಇವನ್ ಸತ್ತು ಇವನ ಹೆಂಡತಿ ಆದಂತಹ ಮಾದ್ರಿ ಸತಿ ಸಹಗಮನ ಪದ್ಧತಿಗೆ ಒಳಪಟ್ಟ ಮೇಲೆ ಕುಂತಿ ಅನಾಥಳಾಗಿ 5 ಮಕ್ಕಳನ್ನ ಕರ್ಕೊಂಡು ತಿರುಗಿ ಅರಮನೆಗೆ ಬಂದಾಗ 5 ಮಕ್ಕಳನ್ನ ಲಾಲನೆ ಪಾಲನೆ ಜೋಪಾನ ಜತ್ನ ಮಾಡಿದವ್ರು ಯಾರು ಅಂತಂದ್ರಲ್ಲಿ ಭೀಷ್ಮ. ತಂದೆ ಎಳೆದ ದಿವಸದಿಂದ ನಮ್ಮ ರಕ್ಷಿಸಿ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮನ್ನ ಕಾಪಾಡಿ ಶಿವನನ್ನ ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಅನ್ನುವಂತಹ ಒಂದಲ್ಲಿ ಸಂಭಾಷಣೆ ಬರ್ತದೆ. ನಿಮಗೆಲ್ಲ ಗೊತ್ತಿದೆ, ಅರ್ಜುನ ಶಿವನನ್ನ ಮೆಚ್ಚಿಸಿ ತಪಸ್ಸನ್ನ ಮಾಡಿ ಅವನಿಂದ ಅಸ್ತ್ರಗಳನ್ನ ಪಡ್ಕೊಂಡು ಬರಬೇಕು ಅಂತಂದು ಕಾಡಿಗೆ ಹೋದಾಗ ಆ ಕಾಡಲ್ಲಿ ಒಂದು ಮೂಗ ಎನ್ನುವ ರಾಕ್ಷಸ ಹಂದಿ ರೂಪದೊಳಗ ಇವನ ಮೇಲೆ ದಾಳಿ ಮಾಡ್ತೈತಿ, ಅರ್ಜುನನ ಮೇಲೆ. ಅರ್ಜುನ ಸಿಟ್ಟಿಗೆದ್ದು ಒಂದು ಬಾಣದಿಂದ ಅದಕ್ಕೆ ಹೊಡಿತಾನ. ಹೊಡೆದಾಗ ಅದೇ ಸಂದರ್ಭಕ್ಕೆ ಇನ್ನೊಬ್ಬ ಬ್ಯಾಡ ಬಂದು ಇವ್ನು ಕೂಡ ಜಗಳ ತೆಗಿತಾನ. ನಾನು ಹೊಡೆದಿದ್ದದು, ನಾನ್ ಬೆನ್ನದಿಗೆ ಬಂದನಿ, ನೀ ಏನು ಹೊಡೆದದನ್ನ, ನಾನ್ ನನ್ನ ಬೇಟೆ ಅದು ಅಂತಾನ. ಅರ್ಜುನ ಇಲ್ಲ ನನ್ನ ಬೇಟೆ ಅದು ಅಂತಾನ. ಅವಾಗ ಅರ್ಜುನ ಮತ್ತು ಬೇಡ ಇಬ್ರು ಸೇರ್ಕೊಂಡು ಅಲ್ಲಿ ಒಂದು ಯುದ್ಧವನ್ನೇ ಮಾಡ್ತಾರ. ಯುದ್ಧವನ್ನ ಮಾಡಿದಾಗ ಅಲ್ಲಿ ಎಲ್ಲವೂ ಶಿವನೇ, ಅಲ್ಲಿ ಎಲ್ಲವೂ ಬೇಡನೇ. ಬೇಡ ಅಂತಂದ್ರೆ ಅಲ್ಲಿ ಬೇಡನ ರೂಪದಲ್ಲಿ ಬಂದವನು ಯಾರು ಅಂತಂದ್ರೆ ಶಿವ. ಶಿವ ಮತ್ತು ಅರ್ಜುನನಿಗೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಪರಸ್ಪರ ಇಬ್ಬರು ಕೈ ಮಿಲಾಯಿಸಿ ಯುದ್ಧವನ್ನ ಮಾಡ್ತಾರೆ. ಅರ್ಜುನನ ಶೌರ್ಯ ಪರಾಕ್ರಮವನ್ನ ಮೆಚ್ಚಿ ಶಿವ ಅರ್ಜುನನಿಗೆ ಒಂದು ಅಸ್ತ್ರವನ್ನ ಕರುಣಿಸ್ತಾನೆ. ಆ ಅಸ್ತ್ರದ ಹೆಸರು ಪಾಶು ಪತಾಸ್ತ್ರ. ಪಾಶು ಶಿವ, ಪತ ಪ್ರಿಯವಾದ, ಶಿವನಿಗೆ ಪ್ರಿಯವಾದ ಅಸ್ತ್ರವನ್ನ ಅರ್ಜುನ ತೆಗೆದುಕೊಂಡು ಇವ್ರ ಕೈಯಾಗ ಕೊಡ್ತಾನೆ. ಈ ಅಸ್ತ್ರವನ್ನ ತೆಗಿ ಹೊರಗ ಅಂತ ಭೀಷ್ಮನು ಹೇಳಿದ್ದ, ಬಬ್ರುವಾಮನು ಹೇಳಿದ್ದ. ಆದ್ರೆ ಇದನ್ನ ಒಂದು ಮೂಲಗಳ ಪ್ರಕಾರ
ಇದನ್ನ ಅವನು ಯಾರ ಮೇಲೆ ಬಿಟ್ಟಿದ್ದ ಅಂತಂದ್ರೆ ಪಾಶುಪತಾಸ್ತ್ರವನ್ನ ಈ ಅರ್ಜುನನ ಮಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸತ್ತಾಗ ಅವನನ್ನ ಮೋಸದಿಂದ ಕೊಂದಂತಹ ಜಯದ್ರಥ, ಅವನಿಗೆ ಸೈಂಧವ ಅನ್ನೋ ಹೆಸರು ಉಂಟು. ಕೌರವರ ಕೊನೆಯ ಮಗಳಾದ ದುಶ್ಶಲ್ಯೆಯ ಗಂಡ ಜಯದ್ರಥನನ್ನ ಕೊಲ್ಲಬೇಕಾದಂತಹ ಸಂದರ್ಭದೊಳಗ ಈ ಪಾಶುಪತಾಸ್ತ್ರವನ್ನ ಆತ ಬಳಸಿದ್ದ ಅಂತ ಒಂದು ಕಡೆ ಹೇಳ್ತಾರೆ. ಕುರು ಬಲವನ ಹಸಿಯರೆದು, ಕುರು ಬಲವ ಕೌರವರನ್ನ ಹಸಿಯರೆದು ಕಲ್ಲಿನಿಂದ ಜಜ್ಜುವಂತೆ ಜಜ್ಜಿ, ಅಂದ್ರೆ ಇಲ್ಲಿ ಹಸಿಯರೆದು ಅಂದ್ರೆ ಜಜ್ಜದ, ಕಲ್ಲಿನಿಂದ ಜಜ್ಜಿ ಅರಿಯುವಂತೆ ಕೌರವರನ್ನ ಅರೆದು ಭೀಷ್ಮನ ವಿಭಾಡಿಸುವೆ. ಕೌರವರೆಲ್ಲರನ್ನು ಕಲ್ಲಿನಲ್ಲಿ ಜಜ್ಜಿ ಅರಿಯುವಂತೆ ಅರೆದು ಭೀಷ್ಮನನ್ನು ನಾಶಪಡಿಸುತ್ತೇನೆ, ಕೊಲ್ಲುತ್ತೇನೆ. ಭೀಷ್ಮನಿಗೆ ಕೌರವರೆಲ್ಲರನ್ನು ಕಲ್ಲಿನಿಂದ ಜಜ್ಜಿ ಅರೆದು ಭೀಷ್ಮನನ್ನ ಕೊಲ್ಲುತ್ತೇನೆ. ಈ 7 ಜಗ, 7 ಜಗತ್ತು, 7 ಲೋಕ, ಭೂಲೋಕ, ಭುವಸ್ಲೋಕ, ಸ್ವರಲೋಕ, ಮಹಸ್ಲೋಕ, ತಪಸ್ಲೋಕ, ಸತ್ಯಲೋಕ. ಎರವಿನೊಡವೆ ಜಿಯ, ಜಿಯ ಅಂದ್ರೆ ಸ್ವಾಮಿ, ಹಿಂದೆ ಹೋಗಲಿ ತೀರ್ಚು, ಇವತ್ತೇ ಹೋಗಲಿ ಚುಚ್ಚು, ಇವತ್ತೇ ಹೋಗಲಿ ಹೊಡಿ, ಚಕ್ರವನ್ನು ಎಚ್ಚು, ಚಕ್ರವನ್ನು ಎತ್ತಿ ಇವತ್ತೇ ನನ್ನನ್ನು ಹೊಡೆದು ಬಿಡು. ಯಾವತ್ತಿದ್ರು ಸಾಯಲೇಬೇಕು. ಈ ದೇಹ ಎರವಿನಿಂದ ತಂದದ್ದು, ಈ ದೇಹ ಶಾಶ್ವತವಲ್ಲ, ನಾನು ಯಾವಾಗೋ ಸಾಯಬೇಕು. ಇವತ್ತು ಸತ್ತು ಹೋಗ್ಬಿಡ್ತೀನಿ, ನಿನ್ ಕೈಯಲ್ಲಿ ನೀ ಚಕ್ರವನ್ನ ತಗೋದು ನನಗೆ ಹೊಡೆದ್ಬಿಡು ಅಂತಂದು ಹೇಳ್ದ ಭೀಷ್ಮ. ಕೃಷ್ಣ ತಿರುಗಿ ರಥವನ್ನ ನಕ್ಕ ಭೀಷ್ಮನಿಗೆ ನಗುವಿನ ಮೂಲಕ ಪ್ರತ್ಯುತ್ತರವನ್ನ ಕೊಟ್ಟು ಶ್ರೀಕೃಷ್ಣ ಹೇಳ್ತಾನೆ, ತಿರುಗಿ ಬಂದು ಅರ್ಜುನನಿಗೆ, ಕಿರೀಟಿ ನೀನು ಅಭಯವಾಗಿರು, ನೀನು ಹೆದರ್ಲಿಕ್ಕೆ ಹೋಗಬೇಡ, ನೀನು ಧೈರ್ಯ ತೆಗೆದುಕೋ ಅಂತಂದು ಕಿರೀಟಿಗೆ ಧೈರ್ಯವನ್ನ ಹೇಳಿ ಅಚ್ಯುತನ, ಆಗ ಅಚ್ಯುತನ ಕಿರೀಟಿಗೆ ಅಭಯವ ನೀಯಲ, ಕಿರೀಟಿಗೆ ಅಭಯವನ್ನು ಕೊಟ್ಟಾಗ, ಧೈರ್ಯವನ್ನು ಕೊಟ್ಟಾಗ ಅಚ್ಯುತನ ಶ್ರೀಕೃಷ್ಣನ ಹಣೆಯ ರಘುತವ ಒರೆಸಲು, ಶ್ರೀಕೃಷ್ಣನ ಹಣೆಯ ರಘುತವನು ಒರೆಸಲು. ಶ್ರೀಕೃಷ್ಣನ ಹಣೆಯ ಮೇಲಿದ್ದ ರಘುತವನ್ನು ಒರೆಸಿದವರಲ್ಲಿ ಅರ್ಜುನ. ಅರ್ಜುನ ಹಾಗಂದಾಗ ಕೃಷ್ಣ, ಅರ್ಜುನ ನೀನು ಹೆದರ್ಲಿಕ್ಕೆ ಹೋಗೋಣ, ಆಲ್ರೆಡಿ ಈಗಾಗಲೇ ಅವತ್ತು ಅಣ್ಣ ಹೊಡೆದಾನ, ಭೀಷ್ಮ ಹೆದರಿದ, ನನಗೆ ನಾನು ಹೋದ ತಕ್ಷಣ ಅವನಿಗೆ ಶರಣಾಗತನಾದ, ನೀನು ಹೆದರ ಅವಶ್ಯಕತೆ ಇಲ್ಲ ಅಂತಂದು ಅವರಿಗೆ ಧೈರ್ಯ ಹೇಳಿದಾಗ ದಿವಸ 9 ಹೀಗೆ ಯುದ್ಧ ನಡೀತಾ 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 9ನೆಯ ದಿನಕ್ಕೆ ಬಂದಿದ್ದು. 9ನೆಯ ದಿನದಲ್ಲಿ 10ನೇ ದಿನನೇ ಇವನು ಸಾಯೋದು ಭೀಷ್ಮ. ಸಾಯುವ ಹಿಂದಿನ ದಿನ 9ನೆಯ ದಿನದ ನಿಶಿಯಲ್ಲಿ, ರಾತ್ರಿಯಲ್ಲಿ ಭೀಷ್ಮನ ವೃಭೆಗೆ, ಭೀಷ್ಮನ ಆರ್ಭಟಕ್ಕೆ, ಭೀಷ್ಮನ ಪರಾಕ್ರಮಕ್ಕೆ ಯಮಜ ಚಿಂತಿಸಿದ. ಹೇಗಪ್ಪ ಇವನು ಕೊಲ್ಲೋದು, ಹೇಗಪ್ಪ ಇವನು ಬಗ್ಬಿಡಿಯೋದು. ಕೌರವರು ಸೋಲ್ಬೇಕು ಅಂತಂದ್ರೆ ಕೌರವರ ಮುಂಚೂಣಿ ನಾಯಕ ಸಾರಥ್ಯವನ್ನ ವಹಿಸಿಕೊಂಡಂತ ಭೀಷ್ಮರನ್ನ ಸೋಲಿಸಲೇಬೇಕು. ಭೀಷ್ಮರನ್ನ ಸೋಲಿಸದ ಹೊರತು, ಅವರನ್ನ ದಾಟಿ ಮುಂದಕ್ಕೆ ಹೋಗದ ಹೊರತು ಕೌರವರನ್ನ ಸೋಲಿಸುವ ಪರಿ ಎಂತಾದರೂ ಹೇಗೆ? ಹೀಗಾಗಿ 9ನೆಯ ದಿನ ಚಿಂತಿಸಿದ, ಯೋಚಿಸಿದ. ಕೊನೆಗೆ ಶ್ರೀಕೃಷ್ಣನ ಉಪಾಯದಿಂದ 10ನೆಯ ದಿನದಲ್ಲಿ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಅಂಬೆಯ ಪುನರ್ಜನ್ಮ ಮತ್ತು ಧ್ರುಪದ ರಾಜನ ಮಗಳಾದ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಭೀಷ್ಮನ ಎದುರುಗಡೆ ನಿಂದ್ರಿಸಿ ಅರ್ಜುನ ಬಾಣಗಳ ಮಳೆಯನ್ನ ಕರೆದಾಗ ಬಾಣಗಳ ಹಾಸಿಗೆಯ ಮೇಲೆ ಭೀಷ್ಮ ಮಲಗಿರ್ತಾನೆ, ಅವನು ಸತ್ತಿರೋದಿಲ್ಲ. ಇದು ಪ್ರಾರಂಭವಾಗುತ್ತೆ. ಉದ್ಯೋಗ ಪರ್ವ ಮುಗಿದ ಮೇಲೆ ಭೀಷ್ಮ ಪರ್ವ ಮುಗಿದ ಮೇಲೆ ಕರ್ಣ ಪರ್ವ ಮುಗಿದ ಮೇಲೆ ದ್ರೋಣ ಪರ್ವ ಮುಗಿದ ಮೇಲೆ ಶಲ್ಯ ಪರ್ವ ಮುಗಿದ ಮೇಲೆ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನು ಅಷ್ಟೊಂದು ಕೊಂದ ಸೌತಿಕ ಪರ್ವ, ಅವರೆಲ್ಲರೂ ಸತ್ತ ಮೇಲೆ ಗಾಂಧಾರಿ ಹರಡ್ಕೊಂಡು ಅಳೋದು ಸ್ತ್ರೀ ಪರ್ವ.
ಆ ಸ್ತ್ರೀ ಪರ್ವ ಮುಗಿದ ಮೇಲೆ ಶರ ಹಾಸಿಗೆಯ ಮೇಲೆ ಮಲಗಿರುವ ನಮ್ಮ ಭೀಷ್ಮಾಚಾರ್ಯರು ಯುಧಿಷ್ಠರನ್ನ ಕರೆದು ಅವನಿಗೆ ಒಂದಿಷ್ಟು ಬುದ್ಧಿ ಮಾತುಗಳನ್ನ ಸಾಯುವ ಸ್ಥಿತಿಯಲ್ಲೇ ಹೇಳ್ತಾರೆ. ಆ ಅನುಶಾಸನ ಪರ್ವದಲ್ಲಿ ಬಹುಶಃ ಭೀಷ್ಮಾಚಾರ್ಯರು ತಮ್ಮ ದೇಹವನ್ನ ತ್ಯಜಿಸುತ್ತಾರೆ. ಅವರು ಇಚ್ಛಾಮರಣಿಯಾದ ಕಾರಣದಿಂದ. ಸಿದ್ದರಾಮಯ್ಯ ಸರ್ ಎಲೆಯ ಮನೆ ಕಾಯಿ ಅಂತಿದ್ರು ಅವರ ಒಂದು ಸಂಪನ್ಮೂಲ ನೋಡಿದಾಗ ಬಹಳ ಖುಷಿ ಅನಿಸ್ತು. ಅವರ ಒಂದು ಹಾವಭಾವ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಇಲ್ಲಿ ತುಂಬಾ ಖುಷಿ ಆಯ್ತು. ಉತ್ತಮ ಒಂದು ಸಂಪನ್ಮೂಲವನ್ನು ತಮಗೆಲ್ಲ ಇಲ್ಲಿ ಉಣಬಡಿಸಿದ್ರು. ಸಿದ್ದರಾಮಯ್ಯ ಸರ್ ಅವರ ಪಾಠ ಕೇಳ್ತಾ ಇದ್ವಿ. ನಮಗೂ ಸರ್ ಕನ್ನಡ ಪಾಠವನ್ನ ಕೇಳುವಂತ ಅವಕಾಶವನ್ನು ಕೊಟ್ಟರು. ಬರೀ ವೇದಿಕೆ ಮಾಡಿ ಹೋಗ್ತಾ ಇದ್ವಿ, ಬಟ್ ಅದನ್ನ ಪಾಠ ಕೇಳಬೇಕನ್ನೋ ಒಂದು ಉತ್ಸಾಹವನ್ನು ಕೊಟ್ಟಂತ ಅದೆಲ್ಲ ಸಂಪನ್ಮೂಲ ವ್ಯಕ್ತಿಗಳು. ಚೆನ್ನಾಗಿ ಅದು ಒಂದು ಮೂಡಿ ಬಂತು ಅಂತ. ಯಾಕಂದ್ರೆ ಹೊಸ ಪಾಠ ಅದು, ಈ ವರ್ಷ ಇಂಟ್ರೊಡ್ಯೂಸ್ ಆದಂತ ಪಾಠ ಅದು. ಸೊ ಆ ಪಾಠವನ್ನ ಇಲ್ಲಿ ನೀವೆಲ್ಲರೂ ಕೇಳಿದಾಗ ನೀವು ಹೆಂಗೆ ಹೇಳಬೇಕು ಅನ್ನೋ ಒಂದು ಅನುಭವ ಸಹಿತ ಇಲ್ಲಿ ಸಿಗುವಂಥದ್ದು. ಸೊ ಈ ಕಾರ್ಯಾಗಾರ ಅದು ಖುಷಿ ಅನ್ಸುತ್ತೆ, ಯಶಸ್ವಿ ಆಯಿತು ಅಂತ. ಹೈಯೆಸ್ಟ್ ಪಾಸಿಂಗ್ ನಲ್ಲಿ ಕನ್ನಡ ಇದೆ, ಅದಕ್ಕೆ ಹೆಮ್ಮೆಯ ವಿಷಯ. ಅಥವಾ ಅದಕ್ಕೆ ಮೊದಲು ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಇಷ್ಟಪಡ್ತಾ ಇದ್ದೇವೆ. ಅತ್ಯುತ್ತಮವಾಗಿ ಅಂಬಿಗರ್ ಸರ್ ಅವರು ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟರು ಲೆಸನ್. ಈ ತರ ಮಾಡಿ ನಮ್ಮ ಮಕ್ಕಳಿಗೆ ಖಂಡಿತ ಅವ್ರಿಗೆ ಮುಂದೆ ಯಾವತ್ತೂ ಅವ್ರ ಜೀವನದಲ್ಲಿ ಮರೆಯೋದಿಲ್ಲ. ಅಷ್ಟು ಸೊಗಸಾಗಿ ಆ ಪಾಠವನ್ನ ಪದ್ಯವನ್ನ ಅವ್ರು ಬೋಧನೆ ಮಾಡಿದ್ರು, ಅರ್ಥಗರ್ಭಿತವಾಗಿ ಹೇಳಿದ್ರು. ಅಂದ್ರೆ ಒಂದು ಶಿಕ್ಷಕರ ಬೋಧನೆ ಮಕ್ಕಳಿಗೆ ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಇರ್ಬೇಕಂತಂದಾಗ ಈ ತರ ಬೋಧನೆಗಳು ಆಗೋದು ಸಹಜ, ಅದು ಆಗಬೇಕು. ಆ ರೀತಿ ಎಲ್ಲ ಶಿಕ್ಷಕರು ಕೂಡ ರೂಢಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಏನು ಒಂದು ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ಮಕ್ಕಳಿಗೆ ನಾವು ಪಾಠ ಬೋಧನೆ ಮಾಡಿದಾಗ ಖಂಡಿತ ಅವರಿಗೆ ಅದು ಲೈಫ್ ಲಾಂಗ್ ಉಳಿಯುತ್ತೆ. ಯಾವ ವಿಷಯದಲ್ಲಿ ಮಗು ಕಲಿಕೆ ಹಿಂದಿದೆ ಅದನ್ನ ಆ ಪೇರೆಂಟ್ಸ್ ತಿಳಿಸಿ ಅವನ ಒಂದು ಕಲಿಕೆಯ ಬಗ್ಗೆ ಆಸಕ್ತಿಯನ್ನ ಮನೆಯಲ್ಲಿ ಮಾಡಬೇಕು. ಮತ್ತೆ ಶಾಲೆಯಲ್ಲಿ ಕೂಡ ಶಿಕ್ಷಕರು ಅದನ್ನ ಅವನ ಕೊರತೆಯನ್ನು ತುಂಬಿ ಅವನ ಒಂದು ಸಮಗ್ರವಾದಂತಹ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಈ ವರ್ಷದಲ್ಲಿ ಜಾರಿಗೆ ತರಬೇಕಾಗಿದೆ. ಸರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ತುಂಬಾ ಅದ್ಭುತವಾಗಿ ಆ ಪಾಠ ಮೂಡಿ ಬಂತು. ನೋಡಿ, ಒಂದು 10ವರೆಯಿಂದ ಹಿಡಿದು ಇಲ್ಲಿವರೆಗೂ ತುಂಬಾ ಮಾರ್ಮಿಕವಾಗಿ ಪಾಠವನ್ನು ಮಾಡಿದ್ದಾರೆ. ನಮ್ಮಲ್ಲೇ ಅದ್ಭುತವಾದ ಸಂಪನ್ಮೂಲ ಶಿಕ್ಷಕರು ಅದಾರೆ. ಒಬ್ಬರು ಸಹ ಬೇರೆ ಶಿಕ್ಷಕರು ಸೇರಿಸಿ ಯಾರು ಪಾಠ ಮಾಡ್ತಾರ ನಾವು ನೋಡಿ. ಇಂಥವ್ರನ್ನ ನಮ್ಮ ಶಾಲೆ ಕಸ ನಮ್ಮಂದ್ರೆ ನಾವು ಹೇಳ್ತೇವೆ. ಹೊಸ ಶಿಕ್ಷಕರು ಹೋಗ್ಬಿಟ್ಟು ಖುಷಿ ಕ್ಯೂರಿಯಾಸಿಟಿ ಇರ್ತದೆ. ನಮ್ಮ ಮಕ್ಕಳು ಪ್ರೀತಿ ತೋರಿಸ್ತಾರೆ. ಅಂದ್ಬಿಟ್ಟು ಹೊಡೆಯೋದು ಬಡಿಯೋದಂತ ಏನಿಲ್ಲ. ಒಂದು ರಸ ಪಾಕ ಅಲ್ಲ, ಒಂದು ರಸ ಪಾಕ ನಗುವಾತ್ಮ ದುಗುಡುವ ಬೆಸರಿಸುವ ಕುಸುಮ ಅಂತಾರೆ. ನಕ್ಕಂತ ಚಂದ ಪಾಠ ಮಾಡಿಬಿಟ್ರೆ ನಾವು ಕನ್ನಡ ಮೇಷ್ಟ್ರಾಗ ಏನ್ ಮಾಡೋದು ನಮ್ಮ ಫಸ್ಟ್ ಕೆಲಸ ಅಂದ್ರೆ ಕ್ಯಾಂಡಿಡೇಟ್ಗೆ ವೆರಿ ಇಂಪಾರ್ಟೆಂಟ್. ಚಂದ ಬರ್ದವ ಚಂದ್ರಮ್ಮ. ಅಂಬಿಗರ್ ಸರ್ ಅವರನ್ನ ನಾವು ಒಪ್ಪೋದಲ್ಲ, ನಾವು ಒಪ್ಪಾಯ್ತೀಗ. ನಮ್ಮ ಜೊತೆಗೆ ಆಗಮಿಸಿದ ಅಧಿಕಾರಿಗಳು ಸಹ ಬೆಂಕಟ್ಟು ಹೋದ್ರು. ಅದು ಅಂಬಿಗರ್ ಸರ್ ಒಬ್ಬರಿಗೆ ಅಲ್ಲ, ಇಡೀ ಕನ್ನಡ ಭಾಷಾ ಶಿಕ್ಷಕರಿಗೆ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ ಎಂ ಮರಿಯಪ್ಪ ಭಟ್ಟ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು. ಮುಂಗ್ಲಿ ಅಂತಕ್ಕಂತಹ ಮನೆತನದಲ್ಲಿ ಹುಟ್ಟಿರೋದ್ರಿಂದ ಎಂ ಅನ್ನೋದನ್ನು ಏನು ಸೂಚನೆ ಮಾಡುತ್ತೆ ಅಂದ್ರೆ ಮುಂಗ್ಲಿ ಮರಿಯಪ್ಪ ಭಟ್ಟ ಅಂತ ಅವರ ಒಂದು ಪೂರ್ಣ ಹೆಸರು. ಹೇಗೆ ಸಮೃದ್ಧವಾಗಿ ರೂಪುಗೊಂಡಿತು ಅಂತ ಎರಡನೇ ವಿಚಾರವನ್ನ ಹೇಳ್ತಾರ. ಇನ್ನು ಕೊನೆಯದಾಗಿ ಒಂದು ಭಾಷೆ ಒಂದು ಸತ್ವಪೂರ್ಣವಾಗಿ ವಿಕಾಸವಾಗಬೇಕಾಗಿದ್ರೆ, ಅದು ವಿಶ್ವವ್ಯಾಪಿಯಾಗಿ ಬೆಳಿಬೇಕಾಗಿದ್ರೆ ಹೇಗೆ ಇರಬೇಕು ಅಂತಕ್ಕಂಥದ್ದು ಅಥವಾ ಅದನ್ನ ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದನ್ನ ವಿಚಾರವನ್ನ ಒಂದು ಕೊನೆಯ ಹಂತದಲ್ಲಿ ಅವರು ಹೇಳ್ತಾ ಹೋಗ್ತಾರ ಅಂತ. ಕನ್ನಡದ ಇಂಗ್ಲಿಷ್ ನಿಘಂಟನ್ನ ಅಥವಾ ಶಬ್ದಕೋಶವನ್ನ ಡಿಕ್ಷನರಿಯನ್ನ ಬರೀತಾರ. ಅವರು ಸುಮಾರು ವರ್ಷಗಳ ಕಾಲದ ನಂತರ ಕಾಯಿಲೆಯಿಂದ ಅವರು ಮತ್ತೆ ಜರ್ಮನಿಗೆ ಹೋಗ್ತಾರ. ಇನ್ನೇನು ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಕನ್ನಡದ ಒಬ್ಬ ವ್ಯಕ್ತಿ ಅವರನ್ನ ಮಾತಾಡ್ಸ್ಲಿಕ್ಕೆ ಹೋಗ್ತಾರ. ಅವ್ರು ಜರ್ಮನ್ ದೇಶಕ್ಕೆ ಹೋದಾಗ ಆವಾಗ ಅವ್ರು ಹೇಳ್ತಾರೆ, ಕಿಟಲ್ ಅವ್ರು ಹೇಳ್ತಾರ ಏನಂತಂದ್ರೆ, ಇವರು ಇಂಗ್ಲಿಷ್ ನಲ್ಲಿ ಮಾತಾಡಕ್ ಹೋಗ್ತಾರೆ. ಕನ್ನಡದ ವ್ಯಕ್ತಿ ಮಾತಾಡ್ಸ್ಲಿಕ್ಕೆ ಯಾರನ್ನ, ಕಿಟಲ್ ಅವ್ರನ್ನ ಇಂಗ್ಲಿಷ್ ನಲ್ಲಿ ಮಾತಾಡ್ಸಕ್ ಹೋಗ್ತಾರ. ಅವಾಗ ಅವ್ರು ಹೇಳ್ತಾರ, ಕನ್ನಡದಲ್ಲಿ ಮಾತನಾಡಿ ನನ್ನನ್ನ ಕೊನೆಗಳಿಗೆ ಪುನೀತರನ್ನಾಗಿ ಮಾಡಬೇಕು ಅಂತ ಯಾರು ಹೇಳ್ತಾರೆ, ಕಿಟಲ್ ಅವ್ರು ಹೇಳ್ತಾರೆ. ಅವ್ರಿಗೆ ಎಂತಹ ಒಂದು ಭಾಷಾಭಿಮಾನ ಇತ್ತು ಅಂತೇಳಿ. ಅಂತಹ ಒಂದು ಭಾಷಾಭಿಮಾನವನ್ನ ನಾವು ಬೆಳೆಸ್ಕೊಳ್ಬೇಕು ಅಂದಾಗ
ನಮ್ಮ ಭಾಷೆ ಸಮೃದ್ಧವಾಗಿ ರೂಪುಗೊಳ್ಳುತ್ತೆ. ನಂತರ ವಿಶೇಷವಾಗಿ ನಿಮಗೆ ನನ್ನೆಲ್ಲ ಕನ್ನಡ ಬಳಗದ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.